ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ನೋಡ್ರಿ ನಾವು ಮತ್ತೆ ಇವತ್ತು ದವಾಖಾನೆಗೆ ಹೊಂಟೇವಿ ಟೈಮ 7:30 ಪೌನೆ 8 ಆತೇನು ಚಾಲು ಮಾಡ್ಕಡಿ ನಾವು ನಿನ್ನೆ ಏನು ಹೋಗಿದ್ವಲ್ಲ ಸ್ಕ್ಯಾನಿಂಗ್ ಮಾಡಿದಾರ ಸ್ಕ್ಯಾನಿಂಗಲ್ಲಿ ಏನು ಕೆಲವೊಂದು ಫೈಂಡ್ಸ್ ಹೆಂಗಂದ್ರೆ ಸಿಗಬೇಕಾಗಿರೋ ಸಿಗಲಿಲ್ಲ ಹಾಗಾಗಿ ಮತ್ತೆ ಹೊಂಟೇವಿ ಇವತ್ತು ಪೂರ್ತಿ ಮಾಡಿ ಹಾಕ್ಬಿಟ್ಟೈತಿ ಮಂಜು ಐತಿ ಮಾಡೋ ಹಾಕೈತಿ ನಮ್ಮ ಗೌರಿಗೆ ಮತ್ತು ನಮ್ಮ ನಂದಿಗೆ ಇಲ್ಲಿ ಕಡಿ ಹುಡುಗರು ಏನದಲ್ಲ ಸಣ್ಣ ಹುಡುಗರು ಅವರ ಮೇವು ಹಾಕ್ತಾರೆ ಪಾಪ ಅವ್ರಿಗೆ ಹೇಳಿ ಹೋಗಿರ್ತೀವಿ ನಾವು ಯಾಕಂದ್ರೆ ಅವ್ರು ನಮ್ಮ ಹುಡುಗರನ್ನು ಸಾಲಿಗೆ ಹೋಗ್ತಾರಲ್ಲ ಹಂಗಾಗಿ ಬರೀ ಇವತ್ತಿನ ಏನು ಈ ವಿಶೇಷ ಏನಾದರೂ ಶಾಪಿಂಗ್ ಮಾಡಿದ್ರೆ ಇದನ್ನು ಮಾಡಿದ್ರೆ ಡಿಫ್ರೆಂಟಾಗಿರ್ತೈತಿ ವ್ಲಾಗ್ ಬರೀ ನಾವು ದವಾಖಾನೆ ಸುತ್ತೋದ್ರಿಂದಾಗಿ ಏನು ಡಿಫ್ರೆಂಟ್ ಅಂದ್ರೆ ಬೇರೆ ಥರ ಅಂತ ಏನು ಅನ್ಸಂಗಿಲ್ಲ ನಮ್ಮ ಬ್ಲಾಕಿ ಹೆಂಗೆ ಕೂಡ ಬರಾಕೈತೆ ನೋಡ್ರಿ ಬ್ಲಾಕಿ ಪಪ್ಪಿ ಎಲ್ಲೈತೆ ಒಳಗಿಲ್ಲ ನಾನು ಹಿಂಗೆ ಜರ್ನಿತಿ ಮಾಡ್ಬೇಕಾದ್ರೆ ಗಾಳಿ ಭಾಳಲ್ಲ ಹತ್ತಿ ಇಟ್ಟುವ ಅಂತ ಕಿವ್ಯಾಗ ನಾನು ತಗೋಬೇಕಂತ ಅಂದ್ಕೊಂಡಿದ್ನಿ ಮತ್ತು ಬಿಟ್ನಿ ಐತೆ ನಮ್ಮ ಕೈಶಲ್ಲಿ ಕಾಟನ್ ಏನಾರ ಮನೆಯಾಗಿತ್ತು ತಗೋಬೇಕಂತ ಅಂದ್ಕೊಂಡಿದ್ನಿ ಯಾಕಂದ್ರೆ ಇದು ಹಾಕಿರೋದಲ್ಲ ಹಾಕಿದ್ರೆ ವಾಸನೆ ಒಂದು ಆಗಿ ಬರಂಗಿಲ್ಲ ನನಗೆ ಹಾಗಾಗಿ ಹಿಂಗೆ ಆಕೈತೆ ನೋಡ್ರಿ ಅವಸರ ಅಂತಂದ್ರೆ ಯಾವ್ದಾರ ಒಂದು ತೊಗೊಂಡು ಹೋಗೋದು ಯಾವ್ದಾರ ಒಂದು ಮರೀದು हाँ छोटे कुड़ीता ನಮ್ಮೆಲ್ಲ ಪರ್ ಕೋಲಿ ಕಡೆ ಕೋಲಿ ಕಡೆ ನೀರು ಬಿಟ್ಟಂದ ಕೋಲಿನ ಬಡ್ ಏನಾರು ಕೇಳಕತ್ತಿರ್ಬೋದು ಮಮ್ಮಿ ಆಕಳ ಹೆಣ್ಣು ಅಂತ ಹೇಳುವ ನಾವು ಇದಕ್ಕೆ ಹೋಗ್ಕೇಳಿ ಎಲ್ಲಾರ ಜಲ್ದಿ ಹೋದಿವಿ ಅಂದ್ರೆ ನಮ್ಮ ನೆಗನಿನ ಹಾಲು ಹಿಡಿತಾಳ ಯಾರು ಬೇಕಾದ್ರೆ ಹಿಂಡ್ಬೋದು ನಮ್ಮ ಗೌರಿದು ಅದೊಂದು ಚಿಂತಿಲ್ಲ ಆಕಿ ಇನ್ನು ದಿನ 3 ಲೀಟ್ರ್ ಹಾಲು ಹಾಕ್ತೇವೆ 3 ಲೀಟ್ರ್ ಮ್ಯಾಗ ಒಂದು ಮ್ಯಾಗ ಉಳಿದಿರ್ತಾವೆ ನಾವು ಮನೆಗೆ ಇಟ್ಕೊಂಡಿರ್ತೀನಿ ಆಕೆ ಏನು ಮಾಡ್ತಾವೆ ಇಷ್ಟು ಹಾಕಿಬಿಟ್ಟಿರ್ತಾರೆ ಅವರಾದರೂ ಇಲ್ಲ ಅರ್ಧ ಲೀಟ್ರ್ ಅಷ್ಟು ಹಾಕ್ತಾರಂತ ಹೇಳ್ಬೇಕಲ್ಲ ಅವರು ಸುಮ್ಮನೆ ಹಾಕಿಸ್ಕೊಂಡು ಹೋಗ್ತಾರೆ ನಾಳೆಗೆ ನಾನು ಇರ್ತೀನಿಲ್ಲ ನಾನು ಹೇಳ್ತೀನಿ ಅವ್ರಿಗೆ ಒಂದಿನ ಸ್ವಲ್ಪ ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ ಅವ್ರು ತೊಗೊಂಡು ಹೋಗಂಗಿಲ್ಲ ಹಾಕಿಸ್ಕೊಂಡು ಹೋಗ್ತಾರ ನಮ್ಮ ಹಿಂಗೆ ನೋಡ್ರಿ ಜನ ನಮ್ಮ ಆದ್ರೆ ಸುಮ್ಮನೆ ತೊಗೊಂಡು ಹೋಗ್ತಾರ ಅದ ಒಂದು ಜಾಸ್ತಿ ಆದ್ರೆ ಸುಮ್ಮನೆ ತೊಗೊಂಡು ಹೋಗ್ತಾರ ಕಡಿಮೆ ಆದ್ರೆ ಕಡಿಮೆಗೆ ಅಂತ ಹೇಳ್ತಾರೆ ಆಕೆ ಮೊನ್ನೆ ಹೇಳೇನು ನಾನು ಅರ್ಧ ಲೀಟ್ರ್ ಅಷ್ಟು ಹಾಕ್ಮ್ಯಾಗ ಉಳಿತಾವ ಇನ್ನು ಮನೆಗೆ ತೊಗೊಂಬ ಈಚೆ ಕಡೆ ಅಂತೇಳಿ ಆಕೆ ಇಷ್ಟು ಸುರಿದು ಬಂದುಬಿಡ್ತಾಳೆ ಈಚೆ ಕಡೆ ಇವತ್ತಲ್ಲಿ ಉದುಪುಡಿ ಫ್ಯಾಕ್ಟ್ರಿ ಇಲ್ಲೇನು ಉದುಪುಡಿ ಫ್ಯಾಕ್ಟ್ರಿ ಈ ವರ್ಷ ಶುರು ಆಗೈತೆ ನೋಡ್ರಿ ಇದು ಇಷ್ಟು ದಿನ ಒಂದು 3-4 ವರ್ಷ ಬಂದಿತ್ತಲ್ಲ 3-4 ವರ್ಷ ಬಂದಿತ್ತು ಇಲ್ಲಿ ಗಾಡಿ ಖಾಲಿ ಆದ ತಕ್ಷಣ ಕ್ಯಾಶ್ ಕೊಡ್ತಾರಂತ ಚೆಕ್ ಕೊಡ್ತಾರಂತ ಪೊಲೀಸ್ ಗಾಡಿ ಐತಿಲ್ಲ ಇದು ಏನೋ ಸಮಸ್ಯೆ ಐತಿದ್ರದ ಈಗ ಬಗೆಹರ್ದಂಗೆ ಕಾಣಿಸ್ತತೀನು
ಟೈಮು 9 ಗಂಟೆ ಆಯಿತು. ಬಿಸಿಲಿಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಅಂತ ಅನಿಸ್ತೈತಿ. ನಾವೀಗ ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಮುಂಜಾನೆ ಎದ್ಕೊಳ್ಳೇನ ಇದಲ್ರಿ, ಇಡ್ಲಿ ವಡಾ ಪುರಿ ಪಲಾವ್ ಇಷ್ಟ ಇರ್ತೈತಿ. ನಾನು ಇವತ್ತು ಇಡ್ಲಿ ವಡಾ ತೊಗೊಂಡಿದ್ದೀನಿ, ನಮ್ಮ ಮನೆಯವರ ಪುರಿ ತೊಗೊಂಡಿದ್ರು. ಎಷ್ಟು ಕಾಟ ಕೊಡಾಕತ್ತೈತಿ ನೋಡ್ರಿ ಇಡ್ಲಿ. ನಿಮ್ದು ಇವತ್ತು ಏನು ಸ್ಪೆಷಲ್ ನಾಷ್ಟ ಇತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನೆಯವ್ರಿಗೆ ಚಪ್ಪಲ್ ಇರಲಿಲ್ಲ, ಚಪ್ಪಲ್ ತಗೊಳಕಂತ ಬಂದೇವಿ ಎರಗಟ್ಟಿ ಒಳಗೆ. ಚಪ್ಪಲ್ ಟ್ರೈ ಮಾಡಕತ್ತೆ. ನೀರಾಗ ಹಾಕೋತೀವಲ್ಲ, ಹಂಗಾಗಿ ಚಪ್ಪಲ್ನ ತಡೆಯಂಗಿಲ್ಲ. ನೀರು ಟೈಮ್ ಈಗ 11 ಗಂಟೆ ಆಯ್ತು. ಇನ್ನೂ ದವಾಖಾನೆಗೆ ಹೋಗಿಲ್ಲ, ಗಾಡಿದೇನೋ ಒಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕಂತ. ಹಾಗಾಗಿ ಕಾರ್ ಶೋರೂಮಿಗೆ ಬಂದಾರ ಗ್ಯಾರೇಜ್. ಇವತ್ತು ನೋಡ್ರಿ ಬಿಸಿಲು ಬಿತ್ತು. ನಿನ್ನೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಬರೀ ಅಯ್ಯ ಬತ್ತು ಹೊತ್ತು ಬಿಸಿಲು ಬಿದ್ದಿತ್ತು, ಹಿಂಗೆ ಬಿತ್ತು ಹಿಂಗೆ ಹೊತ್ತು ಕಣ್ಣು ಮುಚ್ಚಿ ಕಣ್ಣು ತೆಗಿತಿಯಲ್ಲ ಹಂಗೆ. ಅಲ್ಲೊಂದು ಗಿಡದಾಗ ಕಾಯಿ ಅಂತಾವ, ಕಾಯಿಗೆ ಯಾವ ತೋರಿಸ್ತೀನಿ ನೋಡಲ್ಲ, ಜೂಮ್ ತಗೋದ ಯಾವ ಕಾಯಿ ಅಂತ ಗೊತ್ತಿಲ್ಲ ನನಗೆ. ಕಾಣಿಸ್ತಾವ ನೋಡ್ರಿ, ಯಾವೇನೋ ಕಾಯವ, ಎಷ್ಟು ದೊಡ್ಡ ಅದಾವ, ಇವ್ರಿಗೂ ಗೊತ್ತಿಲ್ಲ ಅಂತಾವ ಎದ್ರು ಕಾಯಿ ಅನ್ನೋದು. ಟೈಮು 3 ಗಂಟೆ ಆಯ್ತು. ನಮ್ಮದು ಈಗ ಮುಗೀತೆಲ್ಲ, ಇನ್ನು ಹೋಗಿ ಊಟ ಮಾಡ್ಕೊಂಡು ಊರಿಗೆ ಹೋಗೋದು ನೋಡ್ರಿ. ಗಡ್ಯಾಗಾದ್ರೆ ಮಾತಾಡ್ತೇನೆ ನಾನು, ಇಲ್ಲ ಅಂದ್ರೆ ಊರಿಗೆ ಹೋಗ್ತಿದ್ದಾನೆ. ಎಲ್ಲರೂ ನನ್ನ ಬಗ್ಗೆ ಭಾಳ ಕಾಳಜಿ ಮಾಡಾಕತ್ತೀರಿ, ಆ ದೇವರಿಗೆ ಕರ್ಮೆ ಬರಲ್ತಂತಲೇ ಹೇಳ್ಬೋದು. ಇನ್ನು ಊಟ ಮಾಡೋ ಮುಂದೆ ಸಿಗ್ತೇನೆ. ಗಾಡಿ ಪಡ ನಾವೀಗ ಊಟ ಮಾಡೋಕ್ಕೆ ಹೊಂಟಿ ನೋಡ್ರಿ. ನೀವು ಅಂದ್ರೆ ಕೆಲವ್ರು ಕೇಳ್ತಾರ, ನೀವು ಎಲ್ಲಿ ಬೆಳಗಾವ್ದಾಗ ನಾನು ಊಟ ಮಾಡಿರ್ತೇನಿಲ್ಲ ಯಾವುದಂತೇಳಿ. ನಾವು ಈಗ ಒಂದು 2-3 ಸಲ ಏನೋ ಅಲ್ಲಿ ಚರ್ಕದಾಗ ಮಾಡಿದ್ವಿ, ಅಲ್ಲಿ ಮಸ್ತ್ ಇತ್ತು. ಇವತ್ತಿಲ್ಲೇ ಬಸವೇಶ್ವರ
ಖಾನಾವಳಿಗೆ ಬಂದೇವಿ. ನೋಡಂಬರ್ರಿ ಇಲ್ಲಿ ಯಾವ ಥರ ಇರ್ತೈತೆ ಅಂತೇಳಿ. ಮಾಸ್ಕ್ ಹಾಕೊಂಡು ಹೆಂಗೆ ಊಟ ಮಾಡ್ತಾರಂತ ಅನ್ಕೊಂಡಿರ್ಬೋದು. ಈಗ ನಮ್ಮ ಮನೆಯವ್ರ ಹೋಳಿಗೆ ತಿನ್ನಕತ್ತಾರ. ಇಲ್ಲಿ ಊಟದ ಸಿಸ್ಟಮ್ ಬೇರೆ ಇತ್ತು. ನಾನು ಅಲ್ಲೇನು ಚಟ್ಟ ಕೊಟ್ಟಿದ್ಯಲ್ಲ, ಇಲ್ಲೇನು ವೆರೈಟಿ ಇರ್ತೈತಿ ಮತ್ತು ಸಿಸ್ಟಮ್ ಯಾವ ಥರ ಚೇಂಜ್ ಇರ್ತೈತೆ ಅಂತೇಳಿ ಬಂದೀವಿ. ಹುಬ್ಳಿ ಧಾರವಾಡದೊಳಗೆ ಶೇಂಗಾದ ಒಂದು ಸಿಗ್ತಾವೆ. ಪಿಕಾಳ್ ಪಲ್ಲೆ, ಬಟರ್, ಊಟ ಮಾಡ್ತೀವಿ. ಊಟ ಫ್ರೆಂಡ್ಸ್, ನಾವಲ್ಲೇ ಊಟ ಇನ್ನು ಮಾಡ್ಕೊಂಬಂದೀವಲ್ಲ, ಇಲ್ಲಿ ಸಿಸ್ಟಮ ಚೇಂಜ್ ಐತಿ. ಅಲ್ಲೇ ಚರ್ಕಾದೊಳಗೆ ಮಾಡ್ತೇವಿಲ್ಲ ಅಂದ್ರೆ ನಾವು ದುಡ್ಡು ಎಷ್ಟು ಕೊಟ್ಟಿರ್ತೇವಲ್ಲ ಆ ದುಡ್ಡಿನ ತಕ್ಕಂತನ ಇಲ್ಲಿ ಊಟ ಐತಂತಾರೆ ಹೇಳ್ಬೋದು. ಅಲ್ಲಿಗಿಂತ ಸ್ವಲ್ಪ ಇಲ್ಲಿ ಕಡಿಮೆ. ಅಲ್ಲಿ ಹೆಂಗಂತಂದ್ರೆ ಚಟ್ನಿ ಮತ್ತು ಉಪ್ಪಿನಕಾಯಿ, ಬೆಳ್ಳುಳ್ಳಿ ಖಾರ, ಶೇಂಗಾ ಚಟ್ನಿ, ಗುರೆಳ್ಳಿ ಚಟ್ನಿ ಎಲ್ಲನೂ ಟೇಬಲ್ ಮ್ಯಾಗ, ಅಲ್ಲೇನು ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟಿರ್ತಾರೆ. ಆದರೆ ಇಲ್ಲಿ ಪ್ಲೇಟ್ ತಾಟ್ಗಳು ಏನಿರ್ತಾವಲ್ಲ ತಾಟ್ನಾಗನ ಹಚ್ಕೊಡ್ತಾರೆ. ಇಲ್ಲಿ ರೊಕ್ಕ ಕಡಿಮೆ ಅಂತ. ಅಲ್ಲಿ ಚರ್ಕದೊಳಗೆ ಅಂದ್ರೆ ಒಂದು 10-20 ರೂಪಾಯಿ ಇಷ್ಟ ಜಾಸ್ತಿ, ಅಷ್ಟೊಂದೇನು ಭಾಳ ಏನು ಜಾಸ್ತಿ ಇಲ್ಲ. ಆದರೆ ಚಲೋ. ಇಲ್ಲಿ ನನಗೆ ಇಷ್ಟ ಆಗಿದ್ದಂದ್ರೆ ಹೋಳ್ಗೆ, ಕಡಲೆಬೇಳೆ ಹೋಳ್ಗೆ ಮಸ್ತ್ ಅಂದ್ರೆ ಮಸ್ತ್. ಅದ್ರೊಳಗೆ ಹಾಲು ಮತ್ತು ತುಪ್ಪ ಕೊಟ್ಟಿದ್ರು. ಇಷ್ಟ ಆಯ್ತು ಊಟ. ಆದರೆ ಅಲ್ಲಿ ಚರ್ಕಾದ ಇದಕ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಲ್ಲಿ ರೊಕ್ಕನೂ ಕಡಿಮೆ ಮತ್ತು ಅದು ಊಟದ ಅಂದ್ರೆ ಅಲ್ಲೇನು ಕೊಡ್ತಾರಲ್ಲ ಅದು ಸ್ವಲ್ಪ ಸಿಸ್ಟಮ್ ಬೇರೆ ಐತಂತಲೇ ಹೇಳ್ಬೋದು. ನಮ್ಗೆ ಇಷ್ಟು ಸಲ ಅದನ್ನ ಬರಾಕತ್ತ ಇದಕ್ಕೊಂದು ಬ್ಯಾಗ್ ಕ್ಯಾಪ್ ಹಾಕ್ಸೋಕ್ಕಾಗೋದು ನಮ್ಗೆ. ಅಲ್ಲಲ್ಲಿ ಒಳಗೆ ಇರ್ಬೋದು. ಈಗ ಒಳಗೊಂದು ಹಾಕಂಗಿಲ್ಲ, ಯಾಕಂದ್ರೆ ಕಡಿಮೆ ಟೈಮ ಹಿಂಗೆ ಬರೋದು, ಹಾಕೊಂಡು ಹೋಗೋದು, ಹಳೆ ರಿಟರ್ನ್ ಹೋಗೋದು ಇದು ಆಗ್ಬಿಟ್ಟೈತಿ. ನಮ್ಮ ಮನೆಯವ್ರು ಕಾರ್ ತೊಗೊಂಬರಕ್ಕೆ ಹೋಗ್ಯಾರ. ಇದು ಬಸವೇಶ್ವರ ಖಾನಾವಳಿ ಇಲ್ಲಿ ರಾಮದೇವ್ ಹೋಟೆಲ್ ಐತಿ ನೋಡ್ರಿ, ಅಲ್ಲೇ ಬರ್ತೈತಿದ. ಅದು ರಾಮದೇವ್ ಹೋಟೆಲ್ ಇಲ್ಲೇ ಐತಿ, ಖಾನಾವಳಿ ಇಲ್ಲೇ ಐತಿ. ಅದು ನಂಗೆ ಭಾಳ ಚಲೋ ಅಂತ ಅನಿಸಿದ್ದು ಚರ್ಕ ನೋಡ್ರಿ. ಇನ್ನು ಊರಿಗೆ ಹೋಗೋದು ನೋಡ್ರಿ. ಜಲ್ದಿನ ಆತ, ಟೈಮ್ 3:30 ಆತ.
15 ರೂಪಾಯಿದ ನೋಡ್ರಿ ಮತ್ತೆ 15 ರೂಪಾಯಿ 30 ರೂಪಾಯಿ 15 ರೂಪಾಯ್ದು ಕೊಟ್ರಿ ನೋಡಿ ಅಂದೀವ್ರಿ ಒಂದ ಸಾಕು ಇಲ್ಲಿ ರೇಟ ಇರಲ್ಲ ಇದ್ರ ಮ್ಯಾಗ ಕಾಣಿಸ್ಬಿಡ್ತ 26 ರೂಪಾಯಿ ಐತಿ ಮತ್ತು 4 ರೂಪಾಯಿ ಐತಿ ಹಾಂ ಹಂಗೆ ತೋರಿ ಮುಂದೆ ಹೀಗೆ ಹಸಿರು ಕಾಸು 15 ರೂಪಾಯಿನ ತೊಗೊಂಡು 15 ರೂಪಾಯಿನ ತೊಗೊಂಡು 15 ರೂಪಾಯಿದ ಇದು ಅವ್ರಿಗೆ ಕನ್ಫ್ಯೂಷನ್ ಆಗೈತಿ ಅದಕ್ಕೆ ಅಂತೆ ನನಗೆ ಇದೈತಿ ನಾವು 30 ರೂಪಾಯಿದ ಕೋನ್ ಐಸ್ ಕ್ರೀಮ್ ಹೇಳಿವಿ ಅವ್ರಿಗೆ 15 ರೂಪಾಯಿದು ಅಂದಂಗೆ ಆಗೈತಿ 15 ರೂಪಾಯಿದು ಕೊಟ್ಟಾರ ನಾನು ಅದ ಒಂದು ಈಟ 5 ಇದೆ 30 ರೂಪಾಯಿ ಯಾವುದೇ ಏನಲ್ಲ ಅಂತೇಳಿ ಅವ್ರು 15 ರೂಪಾಯಿ ಅಷ್ಟೇ ತೊಗೊಂಡಾರ